Hi everyone. Today I am going to discuss about KEA latest update about UGCET 2025 first round counseling and further details. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ನೋಡಬಹುದು KEA ಇಲಾಖೆಯವರು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನೆಂದರೆ UGCET 2025 ಮತ್ತು UG NEET 2025 ಅಣಕು ಸೀಟು ಹಂಚಿಕೆ ಅಂದರೆ ಮಾಕ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನೆಂದರೆ ವೈದ್ಯಕೀಯ, ದಂತವೈದ್ಯಕೀಯ, ಎಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, BSc, ನರ್ಸಿಂಗ್, ಬಿಫಾರ್ಮ್, ಫಾರ್ಮಡಿ, PPT, PPO, BSc, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇವೆಲ್ಲ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗಿಗೆ ಅಭ್ಯರ್ಥಿಗಳು ಆಪ್ಷನ್ಸ್ನ ಚಾಯ್ಸಸ್ ಎಂಟ್ರಿ ಮಾಡಿರ್ತಾರಲ್ಲ, ಮಾಡಿದ ಮೇಲೆ ಅವರು ಮಾಡಿದಂಥ ಒಂದು ಎಂಟ್ರಿಗಳನ್ನ ಪರಿಶೀಲಿಸಲು ಇಲಾಖೆಯು ಒಂದು ಮಾಕ್ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ನೀವು ನೋಡ್ಬೋದು. ಓಕೆ, ಎಲ್ಲ ಕೋರ್ಸ್ ಸಂಬಂಧಪಟ್ಟಂಗೆ ದಿನಾಂಕ 22/7/2025 ಸಂಜೆ 6:00 ಅಂದರೆ ಮೊನ್ನೆ ಇಂದ ಸೀಟ್ ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ದಿನಾಂಕ 25/7 ಪ್ರಕಟಿಸಲಾಗಿದೆ. ಯಾವುದದು ಮಾಕ್ ಸೀಟ್ ಇದು. ಓಕೆ, ಇಲ್ಲಿ ನೋಡ್ಬೋದು ನೀವು. ಇನ್ನೂ ಕೂಡ ಯಾರೆಲ್ಲ ಅಭ್ಯರ್ಥಿಗಳು ಫಸ್ಟ್ ರೌಂಡಿಗೆ ಆಪ್ಷನ್ಸ್ಗಳನ್ನ ಯಾರು ಎಂಟ್ರಿ ಮಾಡಿಲ್ಲ ಅಂಥವ್ರು ಕೂಡ ಒಂದು ಫೀಸ್ ಇಟ್ಟಿದ್ದಾರೆ. ಆ ಫೀಸನ್ನು ನೀವು ಪೇ ಮಾಡಿ ಕೂಡ ನಮೂದೆ ಮಾಡ್ಕೋಬೋದು. ಅದೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಈ ಅಣಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ಮೊದಲನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಅಭ್ಯರ್ಥಿಗಳು ಈಗಾಗಲೇ ನಮೂದಿಸಿರುವ ತಮ್ಮ ಇಚ್ಛೆಗಳನ್ನು ಪರಿಷ್ಕರಿಸಲು, ಅಪ್ಡೇಟ್ ಮಾಡಲು, ಸೇರಿಸಲು ಅಥವಾ ಬೇಡವಾದಲ್ಲಿ ತೆಗೆದುಹಾಕಬಹುದಾಗಿದೆ. ಅಂದರೆ ಏನು ಮಾಕ್ ಲಿಸ್ಟ್ ಬಿಟ್ಟಿದ್ದಾರಲ್ಲ, ನೀವು ಆಲ್ರೆಡಿ ಎಂಟ್ರಿ ಮಾಡಿರ್ತೀರಿ ಚಾಯ್ಸಸ್, ಆಪ್ಷನ್ಸು, ಕಾಲೇಜು, ಕೋರ್ಸು. ಓಕೆ, ಅವುಗಳನ್ನು ಮತ್ತೆ ನೀವು ಚೇಂಜಸ್ ಮಾಡಬೇಕಾದ್ರೆ ಬೇರೆ ಕಾಲೇಜ್ ಇರ್ಬೋದು, ಬೇರೆ ಕೋರ್ಸ್ ಇರ್ಬೋದು. ಸೊ ಈ ರೀತಿ ನೀವು ಎಡಿಟ್ ಆಪ್ಷನ್ ಕೂಡ ಮಾಡ್ಕೋಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಇಚ್ಛೆ ಆಯ್ಕೆಗಳನ್ನು ದಾಖಲಿಸದೇ ಇರುವ ಅರ್ಹ ಅಭ್ಯರ್ಥಿಗಳು ಸಹ ಇಷ್ಟವಿದ್ದಲ್ಲಿ ₹750 ಪಾವತಿಸಿ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿದೆ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯು ಕೆಲವೊಂದು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ನೋಡ್ಬೋದು ಇಲ್ಲಿ ಆಫ್ಟರ್ ಮಾಕ್ ರಿಸಲ್ಟ್. ಸೊ ಈಗ ಆಲ್ರೆಡಿ ಏನು ಮಾಡಿದ್ದಾರೆ, ಮಾಕ್ ಲಿಸ್ಟನ್ನು ಬಿಟ್ಟಿದ್ದಾರೆ ಅಣಕು ಸೀಟು ಹಂಚಿಕೆ. ಓಕೆ, ಅಣಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು, ಬೇಡದಲ್ಲಿ ಅಳಿಸಲು, ಕ್ರಮಾಂಕ ಬದಲಾಯಿಸಲು, ಮಾರ್ಪಡಿಸಲು ಸಮಯವನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ದಿನಾಂಕ 26/7/2025 29/7/2025 5 ಗಂಟೆವರೆಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಏನು ಮಾಡ್ಬೋದು, ನೀವು ಎಡಿಟನ್ನು ಮಾಡ್ಕೋಬೋದು ನಿಮ್ಮ ಒಂದು ಮಾಕ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ನ. ಅದೇ ರೀತಿಯಾಗಿ ರಿಯಲ್ ರಿಸಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಓಕೆ, ಅಂದರೆ ಟೆಂಪ್ರರಿ ಲಿಸ್ಟ್ ಅಂತ. ಅದು ಯಾವಾಗಂದರೆ ದಿನಾಂಕ 1/8/2025 11 ಗಂಟೆ ನಂತರ ಅವರು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಅದ್ರ ಜೊತೆಗೆ ಫೈನಲ್ ಲಿಸ್ಟ್ ಅಂತ ಕರಿತೀವಿ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಯಾವುದಿದು, ಫೈನಲ್. ಇದಾದಮೇಲೆ ಮತ್ತೆ ನೀವು ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ಅದು ಯಾವಾಗಂದರೆ 2ನೇ ತಾರೀಕು ಅಂದರೆ ಆಗಸ್ಟ್ 2ರಲ್ಲಿ ಮತ್ತು 2 ಗಂಟೆ ನಂತರ ಬಿಡುಗಡೆ ಮಾಡ್ತಾರೆ. ಓಕೆ, ಅದಾದಮೇಲೆ ಇದು ಫೈನಲ್ ಲಿಸ್ಟ್ ಆಗಿರ್ತದೆ. ಯಾವುದು, ದಿನಾಂಕ 2ನೇ ತಾರೀಕು ಬಿಡುಗಡೆ ಮಾಡ್ತಕ್ಕಂಥ ಲಿಸ್ಟು. ಆಮೇಲೆ ಚಾಯ್ಸಸ್ಗಳನ್ನು ಆಯ್ಕೆ ಮಾಡಬಹುದು. ಅಂದರೆ ನಿಮಗೇನು ಇವಾಗ ಕೊಡ್ತಾರಲ್ಲ, ಫೈನಲ್ ಲಿಸ್ಟ್ ಬಿಡ್ತಾರಲ್ಲ, ಸೊ ಅದಕ್ಕೆ ನಿಮಗೆ ನಿಮ್ಮ ಅರ್ಹತಾ ಪ್ರಕಾರ, ರ್ಯಾಂಕಿಂಗ್ ಪ್ರಕಾರ, ನಿಮ್ಮ ಕೆಟಗರಿ ಪ್ರಕಾರ, ನಿಮ್ಮ ರಿಸರ್ವೇಷನ್ ಪ್ರಕಾರ ಲಿಸ್ಟ್ ಅಲಾಟ್ ಆಗಿರ್ತದೆ. ಸೊ ನಿಮಗೆ ಆ ಒಂದು ಕಾಲೇಜು ಇಷ್ಟ ಇದ್ದಲ್ಲಿ ನೀವು ಕಾಲೇಜಿಗೆ ಅಲ್ಲಿ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬೋದು. ಓಕೆ, ಇಲ್ಲಪ್ಪ ಅಂದರೆ ನೀವು ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡ್ಬೋದು. ಓಕೆ, ಇದಿಷ್ಟು ಈಗ ಬಂದಂಥ ಮಾಹಿತಿ. ಥ್ಯಾಂಕ್ ಯು.